ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಹಾಗೆ ಅಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮುಂದೆ ಬರೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಪಾನಿಪುರಿ ಮಾಡೋಣ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಾನಿಪುರಿ ಮಾಡ್ತಾಯಿದ್ದೆ. ಸೊ ಹಾಗೆಯೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು. ಈ ಅಮ್ಮನೂ ಇದ್ದರು, ಅಮ್ಮನೂ ಯಾಕೋ ತಿನ್ನಬೇಕು ಅಂತ ಅಂದರು ಮಾಡಿದೆ. ನೋಡಿ, ಈ ನಾವು ಅಷ್ಟು ದುಡ್ಡು ಕೊಟ್ಟು ಅಂಗಡಿಯಿಂದ ಸೊಪ್ಪು ತರ್ತೀವಿ, ಬಟ್ ಸೊಪ್ಪಲ್ಲಿ ಮುಕ್ಕಾಲು ಭಾಗ ಸೊಪ್ಪು ಸಿಗುತ್ತೆ, ಕಾಲು ಭಾಗ ಬರೀ ಕಡ್ಡಿನೇ ಸಿಗುತ್ತೆ ಅದರಲ್ಲಿ. ಹಾಗೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಧೂಳು ಅದೆಲ್ಲ ಇರುತ್ತಲ್ಲ, ಸ್ವಲ್ಪ ಕ್ಲೀನಾಗಿರಲಿ ಆಗುತ್ತೆ. ಕ್ಲೀನಾಗಿ ತೊಳ್ಕೊಬೇಕು. ಪುದೀನ ತೊಳ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊಂಡೆ. ನಾವು ಇಬ್ಬರೇ ಇರೋದ್ರಿಂದ ಎರಡೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಎತ್ತಿಟ್ಕೊತಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ. ನಾನು ಮತ್ತು ಅಮ್ಮ ಇದ್ದಿದ್ದರಿಂದ ಸಾಕು ಅಂತ ಹೇಳಿ 2 ಸಣ್ಣದಾಗಿರೋ ಈರುಳ್ಳಿ ಮತ್ತು ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಶುಂಠಿನೂ ಅಷ್ಟೇ ಕ್ಲೀನಾಗಿ ತೊಳ್ಕೊಬೇಕು. ಮತ್ತು ಒಂದೇ ಹೆಸರು ಬೆಳ್ಳುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡೋಕ್ಕೆ ಎತ್ತಿಟ್ಕೊತಿದ್ದೀನಿ, ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡೋದಕ್ಕೆ. ಸೊ ಇದೆಲ್ಲ ಮಿಕ್ಸಿಲಿ ಹಾಕಿ ಎಲ್ಲ ರುಬ್ಬೇಕಲ್ಲ, ಅದೆಲ್ಲ ಇದು ಪೂರಿ ಕರಿಯೋಕ್ಕಂತೇಳಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕೋಣ. ಸೊ ಫಸ್ಟ್ ಆಲೂಗಡ್ಡೆ ಬೇಯಕ್ಕೆ ಹಾಕ್ಬಿಟ್ಟೋಣ, ಬೇಯುತ್ತೆ ಅದು. ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಪಾನಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಪುದೀನ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಇದನ್ನೆಲ್ಲ ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಆಗಿದೆ. ಇದನ್ನು ಸೋಸ್ಕೋಬೇಕು, ಯಾಕಂದರೆ ಬೆಳ್ಳುಳ್ಳಿ ಇದೆಲ್ಲ ಸಿಪ್ಪೆ ಹಂಗಂಗೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೀರಿಗೆ ಮರ್ತಿದ್ದೀನಿ, ಜೀರಿಗೆ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸಿ ಮಾಡೋಣ ಇವಾಗ. ಹಾಗೆ ಪಾನಿಗೆ ಬೇಕಲ್ಲ, ಕೆಳಗಡೆ 1-2 ತೊಳೆ ಪಾನಿಗೆ ಬೇಕು ಅಂತೇಳಿ 1-2 ತೊಳೆ ಹುಣಸೆ ಹಣ್ಣು ನೆನೆ ಹಾಕ್ತಿದ್ದೀನಿ. ತೊಳ್ಕೊಬೇಕು, ಅದನ್ನೊಂದು 2-3 ಸಲ ತೊಳೆದು ಆಮೇಲೆ ನೆನೆ ಹಾಕಬೇಕು. ಇಲ್ಲಾಂತ ಹೇಳಿದರೆ ಮಣ್ಣು ಅದೆಲ್ಲ ನೆಲದಲ್ಲೆಲ್ಲ ಹಾಕಿರ್ತಾರೆ, ಹಾಗಾಗಿ ತೊಳೆದು ನೆನೆ ಇಟ್ಟು ಆಮೇಲೆ ಪಾನಿಗೆ ಹಾಕೋಣ. ಅದನ್ನು ನೆಂದ ಮೇಲೆ ಒಂದು 10 ನಿಮಿಷ, ಒಂದು 5 ನಿಮಿಷ ಸಾಕು ಅದನ್ನು ನೆನೆಕೊಳ್ಳೋಕ್ಕೆ. ಸೊ ಇದು ಮಿಕ್ಸಿ ಆಯಿತು. ಸೋಸ್ಕೊಳ್ಳೋಣ ಬನ್ನಿ. ನಾನು ಅಷ್ಟಕ್ಕೇ ಸಣ್ಣ ಜಾರ್ ತಗೋಬೇಕಿತ್ತು. ನಾನು ಇವಾಗ ಸೊಪ್ಪೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ದೊಡ್ಡ ಜಾರ್ ತೊಗೊಂಬಿಟ್ಟೆ. ಅದರಲ್ಲಿ ಇನ್ನೂ ಹಾಗೆ ಉಳಿದಿದೆ. ಸೊ ನಾನು ದೊಡ್ಡ ಜಾರ್, ಚಿಕ್ಕ ಜಾರಲ್ಲಾಗಿದ್ದರೆ ಚೆನ್ನಾಗಿ ಆಗ್ಬಿಡ್ತಿತ್ತು ಮಿಕ್ಸಿ ಫುಲ್ ಕ್ಲೀನಾಗಿ. ನೋಡಿರಿ, ಅದು ಇಳಿತಾನೇ ಇಲ್ಲ, ಯಾಕಂದರೆ ಇನ್ನೂ ಹಾಗೆ ಉಳಿದಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಅಷ್ಟೇ. ಈಗ ಪಾನಿ ರೆಡಿ ಆಯಿತು. ಇವಾಗ ಇದನ್ನು ಮೇಲೆ ಮಸಾಲಕ್ಕೆ ಸಣ್ಣಕ್ಕೆ ಹೆಚ್ಕೋಬೇಕು. ಪಾನಿಗೆ ಪೂರಿಗೆ ಮಸಾಲ ಬೇಕಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಬಾಯಿ ಸಿಕ್ಕರೆ ಚೆನ್ನಾಗೆ, ಆದರೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅದನ್ನು. ನಮ್ಮ ಮನೇಲಂತೂ ಬೈತಾರೆ, ಹೊರಗಡೆ ಏನಾದರೂ ತಿಂದರೆ ತಿನ್ನಬಾರ್ದು, ಕ್ಲೀನಾಗಿ ಮಾಡಿರಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ ಅಂತ ಹೇಳಿ. ನಮ್ಮಮ್ಮ ಅಂತೂ ಫುಲ್ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಅದು ಮನೇಲಿ ನಾವು ಏನೇ ಹಾಕಿ ಮಾಡಿದರೂ ಅದು ಟೇಸ್ಟೇ ಬರೋದಿಲ್ಲ ಫ್ರೆಂಡ್ಸ್. ಹೊರಗಡೆ ತಿಂದಂಗೆ ಆಗಲ್ಲ ನಾವು ತಿನ್ನೋದಲ್ವಾ. ಸೊ ಇದು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬೆಂದಿರೋ ಆಲೂಗೆಡ್ಡೆ, ಸೊ ಬಟಾಣಿ ಕಾಳು, ಸ್ವಲ್ಪ ಉಪ್ಪು ಮತ್ತು ಹಾಗೆಯೇ ಗರಂ ಮಸಾಲ ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ.
ರೆಡಿ ಆಗಿತ್ತಲ್ಲ ಹೆಚ್ಚಿರೋದನ್ನೆಲ್ಲ ಇದಕ್ಕೆಲ್ಲ ಗರಂ ಮಸಾಲ ಎಲ್ಲ ಹಾಕ್ಬಿಡೋಣ. ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ ಅದು ಹುಳಿ ಬಿಟ್ಕೊಂಡಿದೆ. ಇವಾಗ ಅದನ್ನು ಸ್ವಲ್ಪ ಕಿವುಚ್ಬಿಟ್ಟು ಪಾನಿಗೆ ಹಾಕೋಣ. ಕೈ ಅಡ್ಡ ಇಟ್ಕೊಂಡು ನಾವು ಹುಣಸೆಹಣ್ಣನ್ನು ಅದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತೊಳೆ ಬೀಳೋದೆಲ್ಲ ತಪ್ಪತ್ತೆ. ಕಡ್ಡಿ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಬೀಳಲ್ಲ. ಕ್ಲೀನಾಗಿ ಬರೀ ಹುಣಸೆಹಣ್ಣಿನ ಹುಳಿ ಅಷ್ಟನ್ನ ಅದರೊಳಗಡೆ ಹೋಗುತ್ತೆ. ಅದಕ್ಕೋಸ್ಕರನೇ ಇವಾಗ ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆನ ಸಿಪ್ಪೆ ತೆಗೆದು ಮಿಕ್ಸ್ ಮಾಡೋಣ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಇದಕ್ಕೆ ಹಾಗೆ ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ಇದು ಇವಾಗ ಇಷ್ಟೇ, ಇದಕ್ಕೇನು ಜಾಸ್ತಿ ಹಾಕೋ ಹಾಗಿಲ್ಲ. ಇದು ಇವಾಗ ರೆಡಿ ಆಯಿತು, ಮಸಾಲಗಳು ರೆಡಿ ಆಯಿತು. ಹಾಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದ್ದೇನಲ್ಲ ಅಂತ ನೋಡೋಕ್ಕೆ ಒಂದೇ ಒಂದು ಪೂರಿ ಹಾಕಿ ಟ್ರೈ ಮಾಡಿದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಎಲ್ಲ ಪೂರಿನೂ ಹಾಕಿ ಕರೆದು ಬಾಯಲ್ಲಿ ನೀರು ಬರ್ತಾಯಿದೆ ನನಗಾಗಲೇ. ಸಿಕ್ಕಾಪಟ್ಟೆ ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ತಿನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ. ಆಗಲೇ ಎಲ್ಲ ಬೇಗ ಬೇಗ ಕರಿತಾ ಇದೆ. ತೆಗಿಯೋಣ ಸಾಕು. ಬನ್ನಿ, ಈಗ ಎಲ್ಲ ರೆಡಿ ಆಯಿತು. ಮಸಾಲ, ಪೂರಿ, ಪಾನಿ ಎಲ್ಲ ರೆಡಿ ಆಯಿತು. ಈಗ ತಿನ್ನೋದೊಂದೇ ಕೆಲಸ. ಬನ್ನಿ ನೋಡಿ. ಆಹಾ, ನೋಡಿ ನಮ್ಮ ಪಾಪು ರೆಡಿ ಆಗಿಬಿಟ್ಟಿದೆ ಚಿನ್ನು ಮರಿ ತಿನ್ನೋದಕ್ಕೆ. ನೋಡ್ರಿ ಅವಳಿಗೆ ನೋಡಿ ಹೆಂಗೆ ಬಾಯಿ ಮಾಡ್ತಾಳೆ ನೋಡಿ. ಆಹಾ, ಬನ್ನಿ ತಿಂದು ಹೇಗಿದೆ ಅಂತ ನೋಡೋಣ. ನೋಡ್ರಿ ಹೆಂಗೆ ರೆಡಿಯಾಗಿದ್ದಾರೆ ಆಗಲೇ ತಿನ್ನೋಕ್ಕೆ. ನಮ್ಮ ತಂಗಿ ಇವಳು, ನಮ್ಮ ಪಾಪ ನೋಡ್ರಿ ತಟ್ಟೆ ಹಿಡ್ಕೊಂಡು ರೆಡಿಯಾಗಿಬಿಟ್ಟೈತಿ. ಪೋಸ್ ನೋಡ್ರಿ ಹೆಂಗೆ ಕೊಡುತ್ತೆ. ಬಾಂಡ್ಲಿ ಅವಳು ಮುದ್ದು ಬಂಗಾರ. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕೇ ಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.